ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ ಆಗ್ತಾ ಇದೆ ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಅನ್ನುವಂತ ಅಭಿಯಾನವನ್ನು ಮಾಡ್ತಾ ಇದ್ವಿ. ಶಿಥಿಲಾವಸ್ಥೆ ಶಾಲೆಯಲ್ಲಿ ಜೀವ ಭಯದಲ್ಲೇ ಕಲಿಕೆ. ಶಿಥಿಲಾವಸ್ಥೆ ಶಾಲೆ ಜೀವ ಭಯದಲ್ಲೇ ಮಕ್ಕಳು ಓದುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದು. ಇನ್ನ ರಾಯಚೂರಿನಲ್ಲಿ ಕೇಳಬೇಕಾ? ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ. ಹೆಸರಿಗಷ್ಟೇ ಪೇಪರಲ್ಲಿ 10,000 ಕೋಟಿ 20,000 ಕೋಟಿ, ಆದರೆ ಗ್ರೌಂಡ್ ಲೆವೆಲ್ ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿಲ್ಲ. ರಾಯಚೂರಿನ ಈಚನಾಳ ಸರ್ಕಾರಿ ಶಾಲೆ ಶಿಥಿಲಗೊಂಡಿದೆ. ಪಾಳಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವಂತ ದುಸ್ಥಿತಿ ಎದುರಾಗಿದೆ. ಕೊಠಡಿಗಳಿಲ್ಲದೆ ಬಡವರ ಮಕ್ಕಳಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಕೊಠಡಿಗಳೇ ಇಲ್ಲ, ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. 1 to 4th 1ರಿಂದ 4ನೇ ತರಗತಿ ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12ಕ್ಕೆ. ಇನ್ನು 5ರಿಂದ 8ನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನ 12ರಿಂದ ಸಂಜೆ 5:30ರವರೆಗೂ ಶಾಲೆಯನ್ನ ಮಾಡುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಕೊಠಡಿಗಳು ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಕೊಠಡಿಗಳ ಸಮಸ್ಯೆ ಕಾಡ್ತಾ ಇದೆ. ಮಕ್ಕಳಿಗೆ ಪಾಳಿ ಲೆಕ್ಕದಲ್ಲಿ ಪಾಠವನ್ನ ಮಾಡುವಂತ ಪರಿಸ್ಥಿತಿ ಇದೆ ಅಲ್ಲಿ ಟೀಚರ್ಸ್ಗೆ. ಪಾಪ ಅವ್ರು ಏನು ಮಾಡ್ತಾರೆ? ಗೌರ್ಮೆಂಟ್ ಅಲ್ವಾ ಕೊಡಬೇಕಾಗಿರುವಂಥದ್ದು ಕೊಠಡಿಗಳನ್ನು, ಅದು ಕೊಟ್ಟಿಲ್ಲ. ಒಟ್ಟು 13 ಕೊಠಡಿಗಳ ಶಾಲೆಯಲ್ಲಿ 9 ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿರುವಂಥದ್ದು. 3 ಕೊಠಡಿಗಳಲ್ಲಿ ಮಾತ್ರ 1 to 8ವರೆಗೂ ಬೋಧನೆಯನ್ನ ಮಾಡಲಾಗ್ತದೆ. 3 ಕೊಠಡಿಗಳು ಮಳೆ ಬಂದ್ರೆ ಸೋರುವಂತ ಸ್ಥಿತಿಯಲ್ಲಿದ್ದಾವೆ. ಇರುವಂತವು ಕೂಡ ಸೋರ್ತಾ ಇದಾವೆ. ಈಗ ಆಲ್ರೆಡಿ 9 ಶಿಥಿಲಾವಸ್ಥೆಯಲ್ಲಿರುವಂಥದ್ದು 13 ಕೊಠಡಿಯಲ್ಲಿ. ನಾವು ಉಳಿದಿರುವಂಥ 3 ಅವು ಕೂಡ ಅಷ್ಟೇ ಮಳೆ ಬಂದ್ರೆ ಸಾಕು ಸೋರುವಂತ ಪರಿಸ್ಥಿತಿ ಇದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಈಚನಾಳ ಶಾಲೆ 1 to 8ವರೆಗೂ ಇರುವಂಥದ್ದು ಪ್ರಾಥಮಿಕ ಶಾಲೆ. ಆದರೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಅಲ್ಲಿ. ಪಾಳಿಯಲ್ಲಿ ಮಕ್ಕಳು ಬಂದು ಕಲ್ತ್ಕೊಂಡು ಹೋಗ್ಬೇಕಾಗಿದೆ, ಓದುವಂತ ಪರಿಸ್ಥಿತಿ ಇದೆ. ನಮ್ಮ ಶಾಲೆಯಲ್ಲಿ ಒಟ್ಟು 13 ಕೊಠಡಿಗಳಿವೆ. ಹಾಗೂ ಮಳೆ ಬಂದಾಗ ಈ ನಮ್ಮ ಶಾಲೆಯಲ್ಲಿ ಅತಿ ಕಷ್ಟ ಕಲಿಯುವಿಕೆಯಾಗಿ ನಮಗೆ ಅತಿ ಕಷ್ಟವಾಗುತ್ತದೆ. 9 ಕೊಠಡಿಗಳು ದುರ್ಬಲವಾಗಿವೆ. ಈಗ ಆಗೋ ಬೀಳ್ತವೆ ಅನ್ನೋ ರೀತಿ ಇದೆ. ಮೇಲೆ ಎಲ್ಲಾ ರಾಡ್ ಕಾಣಿಸ್ತಾವಿದೆ, ಛತ್ತು ಉದ್ರಾಕತೈತಿ. ನೀರ 4 ರೂಮ್ ನಲ್ಲೇ ಕೂಡ್ಬೇಕು. ಶಾಲೆಯಲ್ಲಿ ಕ್ಲಾಸ್ ರೂಮ್ ಎಲ್ಲ ಸೋರ್ತಿದೆ. ಬೇರೆ 2 ಉಳಿದೆ. ಬೇರೆ 1ನೇ ಕ್ಲಾಸ್ 4ನೇ ಕ್ಲಾಸ್ 12 ಗಂಟೆ ನಿಲ್ಲೇ ಕುಂದಿರ್ತಾರೆ. ನಾವು ಓದಕ್ಕೆ ಸ್ವಲ್ಪ ಬೋರ್ ಆಗುತ್ತಿದೆ. ನಮ್ಮ ಶಾಲೆ ಮಳೆ ಬಂದಾಗ ಬಹಳ ಸೋರುತ್ತದೆ. ಮಳೆ ಬಂದಾಗ ರಾಡುಗಳು ಎಲ್ಲಿ ಬೀಳುತ್ತವೆ ಎಂದು ನಮಗೆ ಭಯವಾಗುತ್ತದೆ. 5ನೇ ಕ್ಲಾಸಿಂದ 8ರವರೆಗೆ ಐತ್ರಿ. ನಮ್ಗೆ ಬಸ್ ಒಮ್ಮೊಮ್ಮೆ ಸಿಗ್ತಾವ್ರಿ, ಒಮ್ಮೊಮ್ಮೆ ಸಿಗಲ್ರಿ. ಒಮ್ಮೆ ಸಿಗದಾಗಿಂದ ನಮ್ಗೆ ತೊಂದ್ರೆ ಐತ್ರಿ. ಓದಕ್ ಬಾಳ ಕಷ್ಟ ಐತಿ. ಇಲ್ಲ ಮಳೆ ಬಂದು ಸೋರ್ತಾ ಇದೆ, ರಾಡು ಎಲ್ಲ ಬೀಳ್ತಾ ಇದಾವೆ. ನಾವು ಕುಂತ್ರೆ ಸಾಕು ನಾವೆಲ್ಲ ನೆಂದೋಗ್ತೀವಿ. ಮಳೆ ಬಂತಂದ್ರೆ ಸಾಕು ರಾಡೆಲ್ಲ ನಮ್ಮ ಮೇಲೆ ಬೀಳುತ್ತೆ ಅಂತ ಅಂಜಿಕೆ ಬರ್ತಾ ಇದೆ ನಮ್ಗೆ. ನಮ್ಮ ಶಾಲೆಯಲ್ಲಿ ಕೊಠಡಿಗಳ ವ್ಯವಸ್ಥೆ ಸರಿಯಾಗಿಲ್ಲ. ಕೊಠಡಿಗಳು ಬೀಳುವ ಸಾಧ್ಯತೆ ಇದೆ. ಈ ನಮಗೆ ಶಾಲೆಯನ್ನು ಕಟ್ಟಿಕೊಟ್ಟು ಸಹಾಯ ಮಾಡಿ ಎಂದು ನಿಮ್ಮಲ್ಲಿ ಕೇಳುತ್ತೇವೆ. MLA ಅವರಿಗೆ ಒಂದು ಮನವಿ ಪತ್ರ ಕೊಟ್ಟು ಬಂದಿವಿ. ಮಾನ್ಯ ಶಾಸಕರು ನಮ್ಗೆ ಮನವಿ ಪತ್ರ ಕೊಟ್ಟರು, ಇನ್ನೂವರೆಗೆ ಆದರೂ ಸ್ಪಂದಿಸಿಲ್ಲ. ಆನಂತರ ತಾಲೂಕ್ ಪಂಚಾಯತಿ ಅಲ್ಲಿಗೂ ಹೋಗಿ ಲೆಟರ್ ಕೊಟ್ಟು ಬಂದಿದ್ದೀವಿ. ZP ಅವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ಸಂಬಂಧಪಟ್ಟ ಆಫೀಸಿಗೂ ನಾವು ಮನವಿ ಪತ್ರ ಸಲ್ಲಿಸಿದ್ರು, ಇನ್ನೂವರೆಗೆ ಆದರೆ ಯಾರು ನಮಗೆ ಸ್ಪಂದಿಸಿಲ್ಲ. ಆಮೇಲೆ ನಮ್ಮ ಸಮಸ್ಯೆ ಭಾಳ ಇದೆ. ಹುಡುಗರಿಗೆ ಮಳೆ ಬಂತಂದ್ರೆ ರೂಮ್ ಸೋರಾಕತ್ಯಾವು, ಛತ್ತು ಉದುರಾಕತ್ತದ. ಯಾವ ಟೈಮ್ದಾಗ ಏನಾಗ್ತಾನೋ ಜೀವ ಭಯದಲ್ಲಿ ಅವ್ರು ಎಜುಕೇಶನ್ ಮಾಡಕತ್ತಿದ್ದಾರೆ. ಆನಂತರ ಇನ್ನೂವರೆಗೆ ಆದ್ರೆ ಯಾರು ಈ ಕಡೆ ಗ್ರಾಮ ಪಂಚಾಯತಿ ಅವ್ರಿಗೂ ಕೊಟ್ಟಿವಿ, ಅವರು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ತಾತ್ಕಾಲಿಕವಾಗಿ ಶೆಡ್ಡನ್ನು ಏನಾದ್ರು ನಿರ್ಮಾಣ ಮಾಡಿಕೊಡ್ತಾರಂತ ಅದ್ರ ಬಗ್ಗೆನೂ ಯೋಚನೆ ಮಾಡಿ ಎಲ್ಲ ಮಾಹಿತಿ ಕೊಟ್ವಿ. ಯಾರು ಏನಾದಕ್ಕೂ ಸ್ಪಂದಿಸಲಿಲ್ಲ. ನಂತರ ಇನ್ನೂವರೆಗೆ ಆದರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸಂತ ಇಲ್ಲ. ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ ಶೈಕ್ಷಣಿಕವಾಗಿ. ನಾವು ಇದ್ರ ಬಗ್ಗೆ ಊರಿನ ಗ್ರಾಮಸ್ಥರಿಗೂ ಕೂಡ ಮಾತಾಡಿದ್ವಿ. ಅವರು ಎಲ್ಲ ಲೆಟ್ರ್ ಕೊಟ್ಟು ಮನವಿ ಸಲ್ಲಿಸಿ ಬಂದ್ರೂ ಏನೂ ಪ್ರಯೋಜನ ಆಗಿಲ್ಲ. ರಾಯಚೂರಿನ ಈಚನಾಳ ಗ್ರಾಮದ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿರುವಂತಹ ಎಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಸಮಯವೇ ಬೇರೆ. ಆದರೆ ರಾಯಚೂರು ಜಿಲ್ಲೆಯ ಈಚನಾಳ ಗ್ರಾಮದಲ್ಲಿರ್ತಕ್ಕಂತಹ ಈ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಲಿಕೆಯ ಅವಧಿಯೇ ಬೇರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನಿವತ್ತು ಇದನ್ನ ತಿಳಿಸೋದಕ್ಕಂತಾನೆ ಈ ಒಂದು ಶಾಲೆಯ ಆವರಣದಲ್ಲಿದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ್ ಎನ್ನುವಂತಹ ಗ್ರಾಮ. ಈ ಗ್ರಾಮದಲ್ಲಿರ್ತಕ್ಕಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರಿಸುಮಾರು 13 ಕೊಠಡಿಗಳಿವೆ. 13 ಕೊಠಡಿಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು ಕೂಡ
9 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. ಈ ಶಾಲೆಯ ಕಟ್ಟಡದ ಅವಧಿಯನ್ನ ನೋಡೋದಾದ್ರೆ ನಾವು ನೋಡಿ, ನಿಮಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. 1964ರಲ್ಲಿ ಕಟ್ಟಿರ್ತಕ್ಕಂತಹ ಈ ಒಂದು ಶಾಲೆ ಏನಿದೆ, ಇವತ್ತಿಗೂ ಕೂಡ ಅವನತಿಯ ಅಂಚಿನಲ್ಲಿದ್ರೂ ಕೂಡ ಶಿಕ್ಷಣ ಇಲಾಖೆ ಇದುವರೆಗೂ ಕೂಡ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಹೀಗಾಗಿ ಈ ಶಾಲೆಯಲ್ಲಿ ಕಲಿಕೆ ಮಾಡತಕ್ಕಂತಹ ಮಕ್ಕಳ ಶಾಲಾ ಅವಧಿ ಹೇಗಿದೆಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ 7 ಗಂಟೆಗೆ ಶುರುವಾಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಕ್ಕಳಿಗೆ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಕಲಿಕೆ ಮಾಡಲಾಗ್ತದೆ. 12 ಗಂಟೆಗೆ ಆ ಮಕ್ಕಳನ್ನ ಬಿಟ್ಟು ಬಿಡ್ತಾರೆ. ತದನಂತರದಲ್ಲಿ ಆ ಒಂದು 12 ಗಂಟೆಯ ನಂತರದಲ್ಲಿ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇವತ್ತು 5, 6, 7 ಮತ್ತು 8ನೇ ತರಗತಿಯ ಮಕ್ಕಳಿಗೆ ಇಲ್ಲಿ ಕಲಿಕೆಯನ್ನ ಮಾಡಲಾಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತಹ ಕೊಠಡಿಗಳೇನಿದಾವೆ, ಈ ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲವಾಗಿ ಹೋಗಿವೆ. ಹಾಗಾಗಿ ಯಾವಾಗ ಯಾರ ಮೈ ಮೇಲೆ ಈ ಕೊಠಡಿಗಳ ಮೇಲ್ಛಾವಣಿ ಕುಸಿದು ಬೀಳ್ತದೋ ಎನ್ನುವಂತಹ ಭಯ ಮತ್ತು ಆತಂಕದಿಂದ ಈ ಒಂದು ಆದೇಶವನ್ನ ಸ್ವತಃ DDP ಅವರೇ, ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳೇ ಇಲ್ಲಿ ಈ ಒಂದು ಶಾಲೆಗೆ ಮುಖ್ಯೋಪಾಧ್ಯಾಯರಿಗೆ ಮಾಡಿದ್ದಾರೆ ಅಂತ ನೋಡಿ. ನಿಮ್ಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇವತ್ತು ಈ ಒಂದು ಶಾಲೆಯ ಮೇಲ್ಛಾವಣಿಗಳಿದಾವೆ ಎನ್ನುವಂಥದ್ದನ್ನ. ಹೀಗಾಗಿ ಇಂತಹ ಮೇಲ್ಛಾವಣಿಗಳ ಕೆಳಗೆ ಮಕ್ಕಳನ್ನ ಕೂರಿಸಿ ಶಿಕ್ಷಣವನ್ನು ನೀಡುವುದು ಅಪಾಯ ಎನ್ನುವಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಅನೇಕ ಶಿಥಿಲಗೊಂಡಿರ್ತಕ್ಕಂಥ ಶಾಲೆಯ ಮೇಲ್ಛಾವಣಿ ಮಕ್ಕಳ ಮೈ ಮೇಲೆ ಬಿದ್ದು ಗಾಯಗಳಾದಂತಹ ಅನೇಕ ಉದಾಹರಣೆಗಳು ಕೂಡ ಇವತ್ತು ರಾಜ್ಯದಲ್ಲಿ ನಡೆದಿದ್ದಾವೆ. ಹೀಗಾಗಿ ಇವುಗಳನ್ನ ದುರಸ್ತಿ ಮಾಡತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಇದುವರೆಗೆ ಮಾಡತಕ್ಕಂತಹ ಗೋಜಿಗೆ ಹೋಗಿಲ್ಲ. ಈ ಎಲ್ಲಾ ಕಟ್ಟಡಗಳು 1964ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಈ ಎಲ್ಲ ಕಟ್ಟಡಗಳಿಂದ ಶಿಥಿಲಗೊಂಡಿರ್ತಕ್ಕಂತಹ ಕಟ್ಟಡಗಳು, ಈ ಕೊಠಡಿಗಳನ್ನ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡಗಳನ್ನ ಕಟ್ಟಬೇಕಾದಂತಹ ಮಹತ್ತರವಾದಂತಹ ಜವಾಬ್ದಾರಿ ಇವತ್ತು ಇಲಾಖೆಯ ಮೇಲಿದೆ. ಆದ್ರೆ ಆ ಕೆಲಸವನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ಒಂದು ಕೆಲಸವನ್ನ ಆದಷ್ಟು ಬೇಗ ಸರ್ಕಾರ ಮಾಡಬೇಕು ಎನ್ನುವಂಥದ್ದು ಈಚನಾಳ ಗ್ರಾಮಸ್ಥರ ಒತ್ತಾಯವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.